ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಪರಿಷ್ಕರಣೆ ಮಾಡಬೇಕು ಬೆಲೆ ಏರಿಕೆ ಆಧಾರದಲ್ಲಿ ಅಂತೇಳಿ ನಮ್ಮ ಹಲವು ಚಳುವಳಿಗಳು ಹೋರಾಟಗಳ ಮುಖಾಂತರ ಇವತ್ತೊಂದು 18,000ಕ್ಕೆ ಬಂದಿದೆ. ಈಗ ಮತ್ತೆ ನಮ್ಮ ರಾಜ್ಯದ ರೆಕಮೆಂಡೇಶನ್ ಸೇರಿಸ್ಕೊಂಡ್ರೆ ಒಂದು 30,000 ತನಕ ಕನಿಷ್ಠ ವೇತನ ಬಂದಿದೆ. ಆದರೆ ಅದು ಜಾರಿಯಾಗಿಲ್ಲ. ನಾನು ಅದನ್ನು ಮತ್ತೆ ಹೇಳ್ತೀನಿ. ಸೊ ಈಗ ನಾವು ಕೇಳಿದ್ದೇನು ಸೆಂಟ್ರಲ್ ಗೌರ್ಮೆಂಟ್ಗೆ, ಈ ಕನಿಷ್ಠ ವೇತನ ನಮಗೆ ಸಾಕಾಗ್ತಾ ಇಲ್ಲ, ಹಾಗಾಗಿ ನೀವೊಂದು ಲಿವಿಂಗ್ ವೇಜನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ನಡೆಸಬೇಕು ಅಂತೇಳಿ ನಾವು ಕೇಳಿದಾಗ ಅವರು ಲಿವಿಂಗ್ ವೇಜು ಕೊಡಲಿಲ್ಲ, ಆ ಮಿನಿಮಮ್ ವೇಜನ್ನು ಖಾತ್ರಿಪಡಿಸಲಿಲ್ಲ. ಅದರ ಬದಲಿಗೆ ಇನ್ನೊಂದು ವೇಜನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ನಾವು ಫ್ಲೋರ್ ವೇಜ್ ಅಂತ ಕರಿತೀವಿ. ಫ್ಲೋರ್ ವೇಜ್ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ ಕೇವಲ 178 ರೂಪಾಯಿ ಒಂದು ದಿನಕ್ಕೆ. ನೀವು ಅಂದಾಜು ಮಾಡಿ, 178 ರೂಪಾಯಿ ಒಂದು ದಿನದ ವೇತನವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ರೆ ಯಾವ ಮ್ಯಾನೇಜ್ಮೆಂಟು, ಯಾವ ಇನ್ಸ್ಟಿಟ್ಯೂಷನ್ಸು, ಯಾವ ಮಾಲೀಕರು ಅಥವಾ ಯಾವ ಕಾನೂನುಗಳು ನಮಗೆ ಸಪೋರ್ಟ್ ಆಗಿ ಸಂಬಳಗಳು ಹೆಚ್ಚಳ ಆಗಲಿಕ್ಕೆ ನಿಲ್ತವೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈಗ ಆಲ್ರೆಡಿ KSRTC ನೌಕರರು 2012ರಿಂದ ವೇಜ್ ರಿವೈಸ್ ಆಗಲಿಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು, ಮುನ್ಸಿಪಲ್ ವರ್ಕರ್ಸು, ಕಾಂಟ್ರಾಕ್ಟ್ ಔಟ್ಸೋರ್ಸಲ್ಲಿ ಕೆಲಸ ಮಾಡುವಂಥವರು ಸುಮಾರು 102 ಇದು ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟಲ್ಲಿ ಬರ್ತಕ್ಕಂಥ ಜನಕ್ಕೆ 7 ವರ್ಷದಿಂದ ಕನಿಷ್ಠ ವೇತನ ಹೆಚ್ಚಳ ಆಗಲಿಲ್ಲ. ಆಯ್ತಾ, ಈ ಥರದಲ್ಲಿ ಜನ ಸಫರ್ ಆಗ್ತಾ ಇದ್ದಾರೆ. ಆದರೆ ಇವರು ಆ ವೇಜನ್ನು ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರೆ 178 ರೂಪಾಯಿಯನ್ನ ಇವತ್ತು ಹೊಸದಾಗಿ ಇನ್ನೊಂದು ಸೃಷ್ಟಿಯನ್ನು ಮಾಡಿದ್ದಾರೆ. ಇದು ಇಡೀ ಭಾರತದ ದುಡಿಯುವ ಜನರಿಗೆ ಮಾಡಿರ್ತಕ್ಕಂಥ ಅತ್ಯಂತ ಘೋರವಾದಂಥ ಅನ್ಯಾಯ ಅನ್ನುವಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಮತ್ತೆ ಮಾತ್ರ ಅಲ್ಲ, ಇದರಿಂದ ನಮ್ಮ ಭಾರತದ ಜನರ ಕೊಂಡುಕೊಳ್ಳುವ ಶಕ್ತಿ ಸಂಪೂರ್ಣವಾಗಿ ಕುಗ್ಗುತ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಇದರಿಂದ ನೋಡಬೇಕಾಗ್ತದೆ. ಸೊ ಇದು ಒಂದು. ಎರಡನೇದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತೇಳಿ ತಂದಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ನಾವು ಕೇಳ್ತಾ ಇರೋದೇನು, ನಮಗೆಲ್ಲ ಗೊತ್ತಿರೋ ಹಾಗೆ ಸಪೋರ್ಟ್ ಮಾಡಲ್ಲ. ಇದು ಸಪೋರ್ಟ್ ಮಾಡದೇ ಇರೋದ್ರಿಂದ ಅವನು ಬೇರೆಯವರ ಮೇಲೆ ಪರಾವಲಂಬಿ ಆಗಬಾರದು ಅಂತೇಳಿ ಒಂದು ನಿವೃತ್ತಿ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಬಂದಿರೋದು. ನಾವು ಕೇಳಿದ್ದೇನು, ಸೆಂಟ್ರಲ್ ಟ್ರೇಡ್ ಯೂನಿಯನ್ ಯಾರೆಲ್ಲ ಕೆಲಸದಿಂದ ನಿವೃತ್ತಿ ಆಗ್ತಾರೋ, ಯಾರಿಗೆ NPS OPS ಯಾರಿಗಿಲ್ಲ, ಅಂದರೆ ಪೆನ್ಷನ್ ಸವಲತ್ತು ಯಾರಿಗಿಲ್ಲ, ಮಿನಿಮಮ್ ಒಂದು 9,000 ರೂಪಾಯಿ ಅವರಿಗೆ ಇದು ಏನು ನಿವೃತ್ತಿ ಸೌಲಭ್ಯವಾಗಿ ಕೊಡಿ. ದುಡಿಮೆಗಾರರಿಗೆ, ಎಲ್ಲರಿಗೂ ಇನ್ ಜನರಲ್ ಅಲ್ಲ, ಯಾರು ದುಡಿದು ರಿಟೈರ್ಡ್ ಆಗ್ತಾರೋ ಅವರಿಗೆ ಕೊಡಿ ಅಂತ. ಈಗ ನೋಡಿ, ಉದಾಹರಣೆಗೆ ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರು ಸರ್, BHEL ಇಂದ ಹಿಡಿದು HAL ತನಕ ಯಾರೆಲ್ಲ ದುಡಿತಾರೋ ಅವರಿಗೆ ಪೆನ್ಷನ್ ಇಲ್ಲ, ಕಾಂಟ್ರಾಕ್ಟ್ ವರ್ಕರ್ಸ್ಗಿಲ್ಲ. ಆಯ್ತಾ, ಮತ್ತೆ ಈಗ ಸರ್ಕಾರಿ ನೌಕರರಿಗೂ ಇಲ್ಲ, ಯಾರಿಗೂ ಇಲ್ಲ, ಎಲ್ಲರಿಗೂ ತೆಗೆದಾಕಿ. ಮತ್ತು ಅನಾರ್ಗನೈಸ್ ಸೆಕ್ಟರಲ್ಲಿ 40 ಕೋಟಿ ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವತ್ತು ಯಾವುದೇ ನಿವೃತ್ತಿ ಸೌಲಭ್ಯಗಳಿಲ್ಲ. ಅದಕ್ಕೆ ನಾವು ಕೇಳಿದ್ದು 9,000 ರೂಪಾಯಿ ಒಂದಕ್ಕೆ ಇದನ್ನು ನಿಗದಿ ಮಾಡಿ ಅಂತ ಕೇಳಿದ್ವಿ. ಸರ್ಕಾರ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಈಗ ಅವರು ಹೇಳ್ತಾ ಇದ್ದಾರೆ ನಾವು ಗ್ರ್ಯಾಜುಯಿಟಿಯನ್ನು 1 ವರ್ಷಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ, ಎಲ್ರಿಗೂ ಗ್ರ್ಯಾಜುಯಿಟಿ ಸಿಗುತ್ತೆ ಅಂತ. ನನಗೊಂದು ಸರಳ ಪ್ರಶ್ನೆ ಇದೆ. ಈಗ ನಮ್ಮ ಬಿಸಿಯೂಟ ವರ್ಕರ್ಸ್ಗೆ ಗ್ರ್ಯಾಜುಯಿಟಿ ಕೊಟ್ಟಿದ್ದಾರಾ? ಗ್ರಾಮ ಪಂಚಾಯತಿ ವರ್ಕರ್ಸ್ಗೆ ಗ್ರ್ಯಾಜುಯಿಟಿ ಕೊಟ್ಟಿದ್ದಾರಾ? ಮುನ್ಸಿಪಲ್ ವರ್ಕರ್ಸ್ಗೆ ಗ್ರ್ಯಾಜುಯಿಟಿ ಕವರ್ ಮಾಡಿದ್ದಾರಾ? ದಿನಗೂಲಿ ನೌಕರರನ್ನ ಗ್ರ್ಯಾಜುಯಿಟಿ ಅಂಡರಲ್ಲಿ ತಂದಿದ್ದಾರಾ? ಯಾರನ್ನು ತಂದಿಲ್ಲ. ಬದಲಿಗೆ ಮಾಡಿರೋದು, ಅದರಲ್ಲಿರುವ ಮೋಸ ಏನು ಅಂತ ಹೇಳಿದ್ರೆ 5 ವರ್ಷಕ್ಕೊಮ್ಮೆ ಗ್ರ್ಯಾಜುಯಿಟಿ ಕಾನೂನಿನ ಪ್ರಕಾರ 5 ವರ್ಷ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ ಕೊಡಬೇಕು ಅಂತಿದೆ. ಅದನ್ನೀಗ 1 ವರ್ಷಕ್ಕೆ ಕಡಿತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಈ ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿತಕ್ಕಂಥ ಒಂದು ಹೊಸ ವಿಭಾಗವನ್ನು ಸೃಷ್ಟಿ ಮಾಡಿದೆ ಸರ್ಕಾರ. ಅದಕ್ಕೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ ಸರ್. ನಿಗದಿತ ಅವಧಿಯ ಕಾರ್ಮಿಕರು ಅಂತ ಕರಿತೀವಿ. ಆ ನಿಗದಿತ ಅವಧಿಯ ಕಾರ್ಮಿಕರು ಹೆಂಗೆ ಅಂದರೆ, ಯಾವತ್ತು ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ, ಅವರು ಯಾವತ್ತು ಕೆಲಸದಿಂದ ಹೊರಗೆ ಬರಬೇಕು ಅಂತ ಅದರಲ್ಲೇ ಬರ್ತಿರ್ತಾರೆ. ಕಾಂಟ್ರಾಕ್ಟ್ ಇಟ್ಸ್ ಡಿಫ್ರೆಂಟ್, ಔಟ್ಸೋರ್ಸ್ ಇಟ್ಸ್ ಡಿಫ್ರೆಂಟ್, ಫಿಕ್ಸ್ಡ್ ಟರ್ಮ್ ಇಟ್ಸ್ ಡಿಫ್ರೆಂಟ್. ಇದನ್ನು ಸೃಷ್ಟಿ ಮಾಡಿಬಿಟ್ಟು ಅವನು 1 ವರ್ಷ ಕೆಲಸ ಮಾಡಿ ಅವನು ಹೋಗಿದ್ರೆ ಅವನಿಗೆ ಗ್ರ್ಯಾಜುಯಿಟಿ ಕೊಡಬೇಕಂತ. ಇವತ್ತು ನಮ್ಮ ಕರ್ನಾಟಕದ ಒಳಗಡೆ ನೀವು ಯಾವುದೇ ಕೆಲಸಕ್ಕೆ ಹೋಗಿ ಸರ್, ಯಾವುದೇ ಎನಿ ವರ್ಕ್ 25,000 ರೂಪಾಯಿಗಿಂತ ಹೈ ಸ್ಕಿಲ್ಡ್ ವರ್ಕರ್ಗೆ 25,000 ರೂಪಾಯಿ ಸಂಬಳ ಕೊಡ್ತಾರೆ. ಉಳಿದವರಿಗೆ 15,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ ಪ್ರಾರಂಭದ ಸಂಬಳ. ಈಗ 15,000 ರೂಪಾಯಿ ತಗೊಳ್ಳುವಂಥ ನಾನು ಸ್ಕಿಲ್ ವರ್ಕರ್ 1 ವರ್ಷ ಕೆಲಸ ಮಾಡಿ ನಾನು ಹೊರಗಡೆ ಹೋಗುವಾಗ ನನಗೆ ಗ್ರ್ಯಾಜುಯಿಟಿ ಎಷ್ಟು ಬರುತ್ತೆ ಸರ್? 7,500 ರೂಪಾಯಿ ಬರುತ್ತೆ. ದಿಸ್ ಇಸ್ ದ ಸೋಷಿಯಲ್ ಸೆಕ್ಯೂರಿಟಿ. ನಾವು ಕೇಳ್ತಾ ಇರೋದು ಕನ್ಫರ್ಮ್ ಜಾಬ್. 60 ವರ್ಷ ಆಗಿ ಒಂದು ಕೆಲಸದಲ್ಲಿ ನಿವೃತ್ತಿ ಆದಮೇಲೆ ನಾವು ಕೇಳ್ತಾ ಇರೋದು ಬೆನಿಫಿಟ್. ಬಟ್ ಇವರು ಇದನ್ನ ಕೊಟ್ಬಿಟ್ಟು ಒಂದು ದೊಡ್ಡ ಪ್ರಚಾರಗಳನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತಾ ಇದೆ ಅನ್ನುವಂಥದ್ದು, ಇದು ಒಂದು ಮಹಾ ಮೋಸದ ಒಂದು ಮಾಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕು. ಸುಮಾರು 40 ಕೋಟಿ
ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿಯಿಂದ ಈ ಕೋಡ್ಗಳಿಂದ ಹೊರಗಡೆ ಇಟ್ಟಿದ್ದಾರೆ. ಇನ್ನು ಮೂರನೇದು ಟ್ರೇಡ್ ಯೂನಿಯನ್ಸ್ ಅಂತ ಹೇಳಿದ್ರೆ ನಾವು ಕಾರ್ಮಿಕ ಚಳುವಳಿಗಳನ್ನ ನಡೆಸ್ತಾ ಇದ್ವಿ. ನಿಮಗೆ ಗೊತ್ತಿದೆ, ಹಮಾಲಿ ಕಾರ್ಮಿಕರನ್ನ ಸಂಘ ಮಾಡ್ತೀವಿ, ಮನೆ ಕೆಲಸಗಾರರನ್ನ ಸಂಘ ಮಾಡ್ತೀವಿ. ಯಾರೆಲ್ಲ ಶೋಷಣೆಗೆ ಒಳಗಾಗಿದ್ದಾರೆ ಅವ್ರನ್ನೆಲ್ಲ ಸಂಘ ಮಾಡಿ ನಾವೇನೋ ಒಂದು ಸಣ್ಣ ಪುಟ್ಟ ಡಿಮ್ಯಾಂಡ್ಗಳು ಕೊಡಿಸೋದ್ರ ಮುಖಾಂತರ ಅವರ ಬದುಕನ್ನ ಏನು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನಗಳು ನಡೆಸ್ತಾ ಇದ್ದೀವಿ. ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಸಂಘ ಮಾಡಲಿಕ್ಕೆ ಹಲವಾರು ನಿರ್ಬಂಧಗಳನ್ನ ಹಾಕಿದ್ದಾರೆ. ಸಂಘ ಮಾಡೋದಕ್ಕೆ ಪ್ರೈಮರಿ ರೈಟ್ಸ್ ನಮ್ಗದು ಮನುಷ್ಯ ಅಂದ್ರೆ ಸಂಘ ಇಲ್ಲ, ಇನ್ನು ಮುಂದೆ ಅವ್ರು ಯಾರು ಸಂಘ ಮಾಡ್ಕೊಳಕ್ ಆಗಲ್ಲ. ಆ ರೀತಿಯಲ್ಲಿ ಈ ಕೋಡ್ಗಳಲ್ಲಿ ಇವತ್ತು ಚೇಂಜಸ್ ಅನ್ನ ತಂದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ತಂದಿದ್ದಾರೆ, ನಮಗಿನ್ನು ಮುಂದೆ ಸ್ಟ್ರೈಕಿಂಗ್ ಪವರ್ ಇಲ್ಲ. ಸ್ಟ್ರೈಕಿಂಗ್ ಪವರ್ ಇಲ್ಲ ಹೆಂಗೆ? ಈಗ ನಾವು ಫಾರ್ ಎಕ್ಸಾಂಪಲ್ ಮುಷ್ಕರ ಮಾಡಬೇಕು ಅಂದ್ರೆ ನೋಟಿಸ್ ಕೊಡ್ತೀವಿ ಸರ್. ನೋಟಿಸ್ ಕೊಟ್ಟ ಮೇಲೆ ಈಗ ತಂದಿರುವ ಹೊಸ ಕಾನೂನಲ್ಲಿ ನೋಟಿಸ್ ಅನ್ನ ಕನ್ಸಿಲೇಷನ್ ಅಂತೇಳಿ ಕರೀತಾರೆ, ಸಂಧಾನ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಅಂಗನವಾಡಿಯವರು ಈಗ ಮುಷ್ಕರಕ್ಕೆ ಹೋಗಬೇಕು, ನಮ್ಮ ಡಿಮ್ಯಾಂಡ್ಸ್ ಮೇಲೆ ನಾವು ಕಮಿಷನರ್ಗೆ ಕೊಡ್ತೀವಿ, ನಮ್ಮ ಡೈರೆಕ್ಟರ್ ಕೊಡ್ತೀವಿ. ಡೈರೆಕ್ಟರ್ ಆ ಸ್ಟ್ರೈಕ್ ನೋಟಿಸ್ ಮೇಲೆ ನಮ್ಮನ್ನು ಮಾತುಕತೆ ಕರೆದ್ರೆ ನಾವು ಮಾತುಕತೆಗೆ ಹೋಗ್ತೀವಿ. ಸರ್ಕಾರ ಏನ್ ಸರ್ ಮಿನಿಟ್ ಮಾಡುತ್ತೆ, ಮಾಡ್ತೀವಿ, ನೋಡ್ತೀವಿ, ಕ್ರಮ ವಹಿಸ್ತೀವಿ. ಈ ಮೂರು ಬಿಟ್ಟು ಬೇರೆ ಏನಾದ್ರು ಕೊಡ್ತಾರ ಸರ್ ಮಿನಿಟ್ಸು? ಬೇರೆ ಏನಾರ ಕೊಡ್ತಾರ? ಅದೇ ತರದಲ್ಲಿ ಇಂಡಸ್ಟ್ರಿಯಲ್ ವರ್ಕರ್ಸು ಕೂಡ ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಅವರು ಮ್ಯಾನೇಜ್ಮೆಂಟ್ ಅದನ್ನ ಕನ್ಸಲೇಷನ್ ಮಾತುಕತೆಗೆ ಅಂತೇಳಿ ಕನ್ಸಲೇಷನ್ ಆಫೀಸರ್ ಮುಂದೆ ಕರೆದ್ರೆ ಅವರು 60 ದಿನಗಳ ಕಾಲ ಮುಷ್ಕರ ಮಾಡುವಾಗಿಲ್ಲ. 60 ದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಂಗನವಾಡಿದು LKG UKG ಪ್ರಾರಂಭ ಮಾಡಿದ್ದಾರೆ, 5,500 ಕೇಂದ್ರ. ಓಕೆ, ಶಿಕ್ಷಣ ಇಲಾಖೆ 8,000 ಶಾಲೆಯಲ್ಲಿ LKG UKG ಮಾಡ್ತೀವಿ ಅಂತ ಆದೇಶ ಮಾಡಿದೆ. ಈಗ ನಾವು ಮಾರ್ಚ್ಗೋ ಏಪ್ರಿಲ್ಗೋ ಮುಷ್ಕರಕ್ಕೆ ಹೋಗ್ಬೇಕು. ನಾವು ಏಪ್ರಿಲ್ ಮುಷ್ಕರಕ್ಕೆ ಹೋಗ್ತೀವಿ ಅಂತ ನೋಟಿಸ್ ಕೊಟ್ಟರೆ 14 ದಿನ ಮುಂಚಿತವಾಗಿ ಅವ್ರು ಹೇಳ್ತಾರೆ ನಾವು ಇದಕ್ಕೆ ಸೂಕ್ತ ಕ್ರಮ ವಹಿಸ್ತೀವಿ, ನೀವು ಸ್ಟ್ರೈಕ್ ಮಾಡಬಾರ್ದು ಅಂತ. ಸರಿ, ಅವ್ರು ಹೇಳಿದ್ರು ಅಂತ ನಾವು ವಾಪಸ್ ಬರ್ತೀವಿ. 60 ದಿನ ಅಂದರೆ ಏಪ್ರಿಲ್ ಅಂತ ಹೇಳಿದ್ರೆ ಮೇ ಇಂದ ಸರ್ಕಾರಿ ಶಾಲೆ ಪ್ರಾರಂಭ ಆಗ್ತದೆ. 60 ದಿನದಲ್ಲಿ ಇಶ್ಯೂ ಸೆಟ್ಲ್ ಆಗಲಿಲ್ಲ ಅಂದರೆ ನಾವು ಹೆಂಗೆ ಫೈಟ್ ಮಾಡಬೇಕು? ನಾವು ಹೆಂಗೆ ಅದನ್ನು ತಡಿಬೇಕು? ನಮ್ಮ ಅಂಗನವಾಡಿ ಕೇಂದ್ರ ಹೆಂಗೆ ಉಳಿಸ್ಕೋಬೇಕು? ಈ ಥರದ ಸರ್ಕಮ್ಸ್ಟೆನ್ಸಸ್ ಬಂದ್ಬಿಡುತ್ತೆ. ಅವಾಗ 60 ವರ್ಷದ ಒಳಗೆ, ಇದು 60 ದಿನದ ಒಳಗೆ ನಾವು ಸ್ಟ್ರೈಕ್ ಮಾಡಿದ್ರೆ ಯಾರು ಸೈನ್ ಮಾಡಿರ್ತಾರೋ ಅವರು ನೇರವಾಗಿ ಜೈಲು, ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ದಂಡ, ಯಾವ ಮೆಂಬರ್ಸ್ ಅದರಲ್ಲಿ ಪಾಲ್ಗೊಳ್ತಾರೋ ಅವರಿಗೆ ಅನಿರ್ದಿಷ್ಟವಾದಂಥ ಸಂಬಳ ಕಡಿತ. ಇದು ಈ ಕೋಡ್ಗಳಲ್ಲಿ ಕೊಟ್ಟಿದೆ. ನಮ್ಮ ನೈಸರ್ಗಿಕ ದತ್ತವಾಗಿರುವಂಥ ಸಹಜವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರುವಂಥ ಮುಷ್ಕರವನ್ನ ಮಾಡಲಿಕ್ಕೆ ನಮಗಾಗಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸಾಮೂಹಿಕ ಏನೋ ಇದು ನಾವು ನೆಗೋಸಿಯೇಷನ್ ಅಂತ ಹೇಳ್ತೀವಿ, ಯಾವ ರೀತಿಯಲ್ಲಿ ನೆಗೋಸಿಯೇಷನ್ ಮಾಡಬೇಕು, ಸಾಮೂಹಿಕ ಚೌಕಾಸಿ ನಾವು ಹೇಗೆ ಮಾಡಬೇಕು, ಚೌಕಾಸಿ ಮಾಡಲಾರದೆ ಕಾರ್ಮಿಕರು ಅಥವಾ ವರ್ಕರ್ಸ್ ಅನ್ನುವಂಥವರು ಯಾವ ರೀತಿಯಲ್ಲಿ ಅವರ ಡಿಮ್ಯಾಂಡ್ಗಳನ್ನು ಪಡ್ಕೊಳ್ಳೋಕ್ಕೆ ನಮಗೆ ವಿಧಾನಗಳಿದೆ ಭಾರತದಲ್ಲಿ. ಸೊ ಈ ರೀತಿಯ ಒಂದು ಅಪಾಯಕಾರಿಯಾದಂಥ ಒಂದು ಅಂಶಗಳನ್ನು ಇದರಲ್ಲಿ ತಂದಿದ್ದಾರೆ. ಸೊ ಅದಕ್ಕಾಗಿ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದು ಒಂದು ಕಡೆ. ಮತ್ತೆ ಇದು ಈ 4 ಕೋಡ್ಗಳು ಸಹವರ್ತಿ ಪಟ್ಟಿಯಲ್ಲಿ ಬರ್ತವೆ. ನಿಮ್ಗೆ ಗೊತ್ತಿದೆ, ರಾಜ್ಯ ಸರ್ಕಾರ ಇದಕ್ಕೆ ನಿಯಮಾವಳಿಗಳನ್ನು ರಚಿಸಬೇಕು. ನಾವು ಈ ನೋಟಲ್ಲಿಲ್ಲ ಅದು. ಸೊ ನಿಯಮಾವಳಿಗಳನ್ನು ರಚಿಸಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ 2 ಸಾರಿ ಮಾತಾಡಿದ್ದೀವಿ, ಸಂತೋಷ್ ಲಾಡ್ ಅವ್ರ ಹತ್ರ ಮಾತಾಡಿದ್ದೀವಿ. ಟ್ರೇಡ್ ಯೂನಿಯನ್ ಲೀಡರ್ಗಳನ್ನು ಕರೆದು ನೀವು ಚರ್ಚೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ದೀವಿ. ನಮ್ಮ ಹತ್ರ ಯಾವ ಚರ್ಚೆಗೂ ಇಲ್ಲದೆ ನಿಮ್ಮ ಮಾಹಿತಿಗೆ 3 ಕೋಡ್ಗಳಿಗೆ ಆಲ್ರೆಡಿ ಇದು ನಿಯಮಾವಳಿಗಳನ್ನು ತಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಆಗೋಗಿದೆ. ನರೇಂದ್ರ ಮೋದಿ ಸರ್ಕಾರ ನಮ್ಮ ಇಡೀ ನರಗಳನ್ನು ಕಟ್ ಮಾಡಿದ್ರೆ ಈ ನರದಲ್ಲಿ ಇನ್ನೇನೋ ಕೆಲವು ಉಳ್ಕೊಂಡಿರ್ತದಲ್ಲ ಅದನ್ನ ನಮ್ಮ ರಾಜ್ಯ ಸರ್ಕಾರ ಕಟ್ ಮಾಡ್ಬಿಡು ಕಂಪ್ಲೀಟ್. ಅಂದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿರೋದೇನೆಂದ್ರೆ ಮೋದಿಯವರ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಕಾರ್ಮಿಕರ ವಿಚಾರ ಬಂದಾಗ ಯಾವುದೇ ವ್ಯತ್ಯಾಸಗಳು ಇಲ್ಲ, ಯಾವ ವ್ಯತ್ಯಾಸಗಳು ಇಲ್ಲ. ಇವರಿಬ್ರು ಇರೋದು ಬಂಡವಾಳದ ಪರವಾಗಿ ಅನ್ನೋದನ್ನ ಈ ಗೆಜೆಟ್ ನೋಟಿಫಿಕೇಶನ್ ಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ, ದಯವಿಟ್ಟು ನೀವು ಓದಿ, ನೀವು ಆಮೇಲೆ ಒಂದು ಅಭಿಪ್ರಾಯಕ್ಕೆ ಬನ್ನಿ. ಎಲ್ಲರ ಫ್ಯೂಚರ್ ಅಡಗಿದೆ ಇದರೊಳಗೆ. ಸರ್, ಈಗ ಮೀಸಲಾತಿ ಪರಿಕಲ್ಪನೆಯನ್ನ ಉದ್ಯೋಗ, ಶಿಕ್ಷಣ ಎಲ್ಲವನ್ನ ಖಾಸಗೀಕರಣ ಮಾಡೋದ್ರ ಮುಖಾಂತರ ಕಂಪ್ನಿಗೆ ಅದನ್ನ ಮೂಲೆ ಗುಂಪು ಮಾಡಿದ್ರು. ಅದರ ಮೌಲ್ಯವನ್ನೇ ಹಿಂಡಾಕ್ತಾ ಇದ್ದಾರೆ. ರೈತ ಚಳವಳಿಗಳು, ನಾವು ಈ ಹೋರಾಟದಲ್ಲಿ ಭೂ ಸ್ವಾಧೀನ ಕಾಯ್ದೆ ಇದು ಏನು ಬಂದಿರುವಂಥ ತಿದ್ದುಪಡಿಯನ್ನು ಕೂಡ ವಾಪಸ್ ತೆಗಿಬೇಕನ್ನೋ ಡಿಮ್ಯಾಂಡ್ ಇಟ್ಟಿದ್ದೀವಿ. ಎಲೆಕ್ಟ್ರಿಸಿಟಿ
ಅದನ್ನ ಖಾಸಗೀಕರಣ ಮಾಡಬಾರ್ದು ಅನ್ನೋ ಬೇಡಿಕೆ ಇಟ್ಟಿದ್ದೀವಿ. ಅಣುಶಕ್ತಿ ಕಾಯ್ದೆ ಏನು ಅದನ್ನ ಖಾಸಗಿಯವರು ಕೊಡ್ತಾ ಇದ್ದಾರೆ, ಕೊಡಬಾರ್ದು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದೀವಿ. ಆಮೇಲೆ VB ಗ್ರಾಮ್ಜಿ ಅದನ್ನ ರದ್ದು ಮಾಡಿ ನರೇಗಾ ಕಾಯ್ದೆಯನ್ನ ಪುನರ್ ಸ್ಥಾಪಿಸಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದೀವಿ. LICಯಲ್ಲಿ 100% ಇದೇನು ವಿದೇಶಿ ಬಂಡವಾಳ ಬರಬಾರ್ದು, ತೆಗಿಬೇಕಾದನ್ನ ಅನ್ನೋದನ್ನು ಕೂಡ ಇಟ್ಟಿದ್ದೀವಿ. ಇಡೀ ರೈತ ಚಳುವಳಿಗಳ ಕತ್ತನ್ನ ಇಸ್ಕೊಂಡ್ಬಿಟ್ಟಿದ್ದಾರೆ. ದಲಿತ ಸಂಘಟನೆಗಳ ಚಳುವಳಿಗಳನ್ನ ಕತ್ತಿಸ್ಕಿದ್ದಾರೆ. ಇರೋದೊಂದು ಟ್ರೇಡ್ ಯೂನಿಯನ್ ಮೂವ್ಮೆಂಟ್, ಅದನ್ನು ಕೂಡ ಕತ್ತಿಸ್ತಾ ಇದ್ದಾರೆ. ಯಾಕಂದ್ರೆ ಬಂಡವಾಳವೇ ಪ್ರಧಾನ. ನಾವು ಕೇಳುವುದು ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಯಾವುದೇ ಬಂಡವಾಳ ಸಾರ್ವತ್ರಿಕವಾಗಿರಬೇಕು, ಒಂದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಕಂಟ್ರೋಲಲ್ಲಿ ಇರಬೇಕು. ಆದರೆ ಇವತ್ತಿನ ಬಂಡವಾಳದ ಕೈಯಲ್ಲಿ ಸರ್ಕಾರಗಳು ಇದ್ದಾವೆ. ಅದರಿಂದಾಗೇನೆ ಇವತ್ತು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಸರ್, ಮೊನ್ನೆ ಮುಟ್ಟಿನ ರಜೆ ಕೊಟ್ಟರಲ್ಲ ಸರ್ ಹೆಣ್ಮಕ್ಳಿಗೆ, ಮುಟ್ಟಿನ ರಜೆಯಲ್ಲಿ ಹೋಟೆಲ್ ಕಾರ್ಮಿಕ ಸಂಘದಲ್ಲಿ ಹೆಣ್ಮಕ್ಳೇ ಇಲ್ಲ. ಹೋಟ್ಲ್ಗಳಲ್ಲಿ ಹೆಣ್ಮಕ್ಳು ಇರೋದು ತುಂಬ ಕಡಿಮೆ, ಸಮ್ ಪರ್ಸೆಂಟ್ ಇದ್ದಾರೆ ಅಷ್ಟೇ, ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಹೋಟೆಲ್ ಮಾಲೀಕ ಸಂಘದವರು ಹೋಗಿ ಮುಟ್ಟಿನ ರಜೆಯನ್ನ ಕ್ವಶನ್ ಮಾಡ್ತಾರೆ ಸರ್ ಹೈಕೋರ್ಟಲ್ಲಿ. ನಮ್ಮ ಜಡ್ಜು ಏನೂ ಕೂಡ ನೋಡ್ಲಾರ್ದೆ ಮುಟ್ಟಿನ ರಜೆಯನ್ನ ಇದು ನೋಟಿಸ್ ಅನ್ನ ಇಶ್ಯೂ ಮಾಡಿಬಿಡ್ತಾರೆ, ತಡೆ ಹಿಡಿತಾರೆ. ನಂತರದಲ್ಲಿ ಎಲ್ಲ ಅಡ್ವೊಕೇಟ್ಸ್ ಹೋದ್ಮೇಲೆ ಅದನ್ನ ಮೂವ್ ಮಾಡಿದ್ದಾರೆ. ಈ ಥರದಲ್ಲಿ ನಮ್ಮ ಮಾಲೀಕರಿದ್ದಾರೆ. ಮತ್ತು ಇನ್ನೊಂದು ಮಜಾ ಏನಂದ್ರೆ, ಈಗ ನಮ್ಮ ರಾಜ್ಯ ಸರ್ಕಾರ ಸಮಾಜವಾದಿ ಪರಿಕಲ್ಪನೆಯನ್ನ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸಮಾಜವಾದವನ್ನ ನಾವೇ ಮೊನ್ನೆ ನಮ್ಮ ಅರಸು ಆದಮೇಲೆ ನೆಕ್ಸ್ಟ್ ನಾವೇ ಅನ್ನುವಂಥ ಎಲ್ಲ ಪ್ರಚಾರಗಳನ್ನ ತಗೊಂಡಿದ್ದಾರೆ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ, ಒಂದಿದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಕನಿಷ್ಠ ವೇತನ 1948 ಪರಿಷ್ಕರಣೆ ಆಗಬೇಕಂತೇಳಿ ಅದಕ್ಕೊಂದು ಬೋರ್ಡ್ ಇದೆ ಸರ್ ಕರ್ನಾಟಕದಲ್ಲಿ, ಮಿನಿಮಮ್ ವೇಜ್ ಬೋರ್ಡ್ ಅಂತ ನಾವು ಕರಿತೀವಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದಾಗ ಮೊದಲು ಗೌರ್ಮೆಂಟ್ ಬಂದಾಗ 16-17ರಲ್ಲಿ ಪರಿಷ್ಕರಣೆ ಆಗಿತ್ತು. 17ರಿಂದ 18,000 ಅಲ್ಲಿಗೆ ನಿಂತೋಗಿದೆ ಕನಿಷ್ಠ ವೇತನ. ಮುಂದೆ ನೆಕ್ಸ್ಟ್ ಬಂದಂಥ ಬೊಮ್ಮಾಯಿ ಸರ್ಕಾರ ಅದರ ತಂಟೆಗೆ ಹೋಗಲಿಲ್ಲ. ಮತ್ತೆ ಈಗ ಅದು ಬಂದು 23,000ರಿಂದ 30,000 ಪರಿಷ್ಕರಣೆ ಆಗಿದೆ ಸರ್. ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ಗೆ 23, ಆಮೇಲೆ ಸ್ಕಿಲ್ಡ್ ಐಸ್ಕಿಲ್ಡ್ ಈ ಥರ ಅಪ್ ಟು 30,000 ಇಟ್ಸ್ ಎ ಗುಡ್ ವೇಜ್ ನಮ್ಮ ಪ್ರಕಾರ. 30,000ವನ್ನ ಯಾವಾಗ ರೆಕಮೆಂಡ್ ಮಾಡಿದ್ದಾರೆ ಸರ್ ಇವರು? ಬೋರ್ಡಲ್ಲಿ ಎಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಏನಂತ, ಇದು ನಾವು ಒಪ್ಪಿದ್ದೀವಿ, ಇದನ್ನು ನೀವು ಘೋಷಣೆ ಮಾಡ್ಬೋದು ಅಂತ. ಯಾರು ಘೋಷಣೆ ಮಾಡಲಿಲ್ಲ. ಈಗ ಘೋಷಣೆ ಮಾಡಬೇಕು ಅಂತೇಳಿ ಕೆಲವರೆಲ್ಲ ಲೆಟರ್ಗಳು ಬರೆದು ಕಾರ್ಮಿಕ ಆಯುಕ್ತರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಏನಂತ ಗೊತ್ತಾ, 1948ರ ಕನಿಷ್ಠ ವೇತನ ಕಾಯ್ದೆ ವೇತನ ಸಂಹಿತೆಯ ಪ್ರಕಾರ ರದ್ದಾಗಿದೆ, ಕಾಯ್ದೆನೇ ರದ್ದಾಗಿದೆ. ಹಂಗಾಗಿ ನಾವೇನು ಶಿಫಾರಸು ಕನಿಷ್ಠ ವೇತನ ಮಾಡಿದ್ದೀವಿ ಅದನ್ನು ಈಗ ಸದ್ಯಕ್ಕೆ ಜಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಕಾನೂನು ಇಲಾಖೆ ಅಭಿಪ್ರಾಯ ತಗೊಂಡು ಮತ್ತೆ ನಾವು ಹೇಳ್ತೀವಿ ಅಂತೇಳಿ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಲೇಬರ್ ಕಮಿಷನ್. ಇನ್ನು ಗೆಜೆಟ್ ನೋಟಿಫಿಕೇಶನಲ್ಲಿದೆ, ಫೈನಲ್ ನೋಟಿಫಿಕೇಶನ್ ಬರಲಿಲ್ಲ. ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು. ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಒಂದು ಏಪ್ರಿಲ್ ತನಕ ಟೈಮ್ ಇದೆ, ರಾಜ್ಯ ಸರ್ಕಾರಕ್ಕೆ ಏಪ್ರಿಲ್ ತನಕ ಟೈಮ್ ಇದೆ. ನಿಜವಾಗ್ಲೂ ನೀವು ಕಾರ್ಮಿಕರ ಹಿತವನ್ನು ಕಾಪಾಡುವುದಿದ್ರೆ ಈ ಮಿನಿಮಮ್ ವೇಜ್ನ ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ. ರಾಜ್ಯ ಸರ್ಕಾರಗಳಿಗೆ ರೈಟ್ಸ್ ಇದೆಯಲ್ಲ, ಯಾಕೆ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿಲ್ಲ? ನಾವು ಯಾವಾಗ ಇವರ ಅಧಿಕಾರಕ್ಕೆ ಬಂದಾಗಿದ್ದ 2.5 ವರ್ಷದಿಂದ 1.5 ಕೋಟಿ ಜನ ಕಾಯ್ಕೊಂಡು ಕೂತಿದ್ದೀವಿ ಕನಿಷ್ಠ ವೇತನ ಆಗುತ್ತೆ ಅಂತ. ಇಷ್ಟು ಅನ್ಯಾಯ ಇವತ್ತು ನಡೆದಿದೆ ಕಾರ್ಮಿಕರ ವಿಚಾರ. 15ನೇ ತಾರೀಕಿಗೆ ನಾವು ಕಾರ್ಮಿಕ ಸಂಘಗಳು, ರೈತ ಸಂಘಗಳು, ಮಹಿಳಾ ಸಂಘಟನೆಗಳು, ಕೃಷಿ ಕೂಲಿಗಾರ ಸಂಘಟನೆಗಳು ಎಲ್ಲರೂ ಸೇರಿ ಈ ಮುಷ್ಕರಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಇವತ್ತು ನಾವು ಇಟ್ಟಿರುವಂಥ ಡಿಮ್ಯಾಂಡ್ಸು ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ದೇಶದ ಭವಿಷ್ಯತ್ತನ್ನು ಉಳಿಸುವಂಥ ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಈ ದೇಶದ ಜನರ ಬದುಕಿನ ಭವಿಷ್ಯತ್ತನ್ನು ಉಳಿಸುವಂಥ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಮತ್ತು ಈ ಸಂಘರ್ಷ ಶ್ರಮಿಕರು ಮತ್ತು ಬಂಡವಾಳಗಾರರ ನಡುವಿನ ಸಂಘರ್ಷದ ಒಂದು ಮುಷ್ಕರ ಇದೆ. ಸಂಘರ್ಷದ ಒಂದು ಮುಷ್ಕರ. ಈ ಮುಷ್ಕರದಲ್ಲಿ ಶ್ರಮಿಕರ ಪಾತ್ರವನ್ನು ಮತ್ತು ಶ್ರಮಿಕರ ಶ್ರಮವನ್ನು ಉಳಿಸಲಿಕ್ಕೆ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಹೇಳ್ತೀವಿ ಸರ್. ಈಗ ಎಲ್ಲ ಪ್ರೊಡಕ್ಷನ್ ಅನ್ನೋದು ಕಂಪ್ಲೀಟ್ ನಿಲ್ಲುತ್ತೆ ಸರ್. ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಇದರಲ್ಲೆಲ್ಲ ನಿಲ್ಲುತ್ತೆ, ಸರ್ವಿಸ್ ನಿಲ್ಲುತ್ತೆ. ಆಮೇಲೆ LIC ಅವತ್ತು ಕ್ಲೋಸ್ ಆಗುತ್ತೆ. ಮತ್ತು ಎಲೆಕ್ಟ್ರಿಸಿಟಿಯವರು ಭಾಗಶಃ ಪ್ರೊಟೆಸ್ಟಲ್ಲಿ ಬರ್ತಾರೆ. ಅದೇ ಅದು ನಿಂತೋದ್ರೆ ಇಡೀ ಕತ್ಲಾಗಿ ಹೋಗುತ್ತಲ್ಲ, ಹಂಗಾಗಿ ಅದು ಪ್ರೊಟೆಸ್ಟ್ ಸ್ವರೂಪದಲ್ಲಿ ಇರುತ್ತೆ. ಉಳಿದವರು ಎಲ್ಲ ಕಡೆಯಲ್ಲಿ ಕೂಡ ಒಂದು ಬಂದ್ಗಳ ಸ್ವರೂಪ ಮಾಡಲಿಕ್ಕೆ, ರಸ್ತೆಗಳನ್ನು ತಡೆ ಮಾಡೋಕ್ಕೆ
ಮತ್ತು ಮಾಸ್ ಮೊಬಿಲೈಸೇಷನ್ ಅನ್ನ ಮಾಡುವಂತ ಒಂದು ಆ ಥರದ ಒಂದು ಚಳುವಳಿಯ ಸ್ವರೂಪ ಇದೆ. ಪರ್ಟಿಕ್ಯುಲರ್ ಆಯಾ ಜಿಲ್ಲೆಗಳಲ್ಲಿ ಮತ್ತೆ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಆರ್ಗನೈಸ್ ಅನ್ಆರ್ಗನೈಸ್ ಫೈನಾನ್ಸ್ ಸೆಕ್ಟರ್ ಮತ್ತು ಎಲ್ಲ ಆರ್ಗನೈಸೇಷನ್ಸ್ ಇದೆ. ಆಲ್ ಇಂಡಿಯಾ ಗೌರ್ಮೆಂಟ್ ಕ್ಯಾಪಿಟಲ್ ನಾವು ಕೂಡ ಈ ಒಂದು ಹೋರಾಟಕ್ಕೆ ಗಮನ ಕೊಡ್ತಾ ಇದ್ದೀವಿ. ಆಲ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟ್ ಕ್ಯಾಪಿಟಲ್ ಮತ್ತು ರಿಟೈರ್ಡ್ ಗೌರ್ಮೆಂಟ್ ಕ್ಯಾಪಿಟಲ್ ಅದು ಕೂಡ ನಾವು ಪತ್ರಕರ್ತರ ಪರವಾಗಿ ನೀವು ಇದರಲ್ಲಿದೆ ಸರ್. ಕೆಲವೇ ಕೆಲವು ಕಂಪನಿಗಳದಾವು PF ಗ್ರಾಚ್ಯುಯಿಟಿ ಎಲ್ಲ ಮೆಡಿಕಲ್ ಫೆಸಿಲಿಟಿ ಎಲ್ಲ ಕೊಟ್ಟು ಸ್ಯಾಲರಿ ಚೆನ್ನಾಗಿದೆ. ಬಟ್ ಅದು ಬಿಟ್ಟು ಬೇರೆ ರೀಜನಲ್ ಪತ್ರಿಕೆ ಎಷ್ಟಿದಾವು ಇವನ್ ಸಣ್ಣ ಪತ್ರಿಕೆ ಓಕೆ, ಅದು ಅಟ್ಲೀಸ್ಟ್ ದೊಡ್ಡ ಪತ್ರಿಕೆಯಲ್ಲಿ ಏನು 3 ವರ್ಷದಿಂದ ಅವರಲ್ಲಿ PF ಇಲ್ಲ, ಗ್ರಾಚ್ಯುಯಿಟಿ ಇಲ್ಲ, ಪತ್ರಿಕೆಯಲ್ಲಿ ಮೆಡಿಕಲ್ ಸೌಲಭ್ಯಗಳು ಇಲ್ಲ, ಮತ್ತು 12,000 ರೂಪಾಯಿ ಸ್ಯಾಲರಿ ಕೊಡ್ತಾರೆ. ಹೆವಿ ಪ್ರೆಷರ್ ಅಲ್ಲಿ ಜಾಹೀರಾತು ತರಬೇಕು ಅನ್ನೋ ಪ್ರೆಷರ್, ಅದೇ ಜಾಹೀರಾತು ಪ್ರೆಷರ್ ಇರಲಿ, ಜಾಹೀರಾತು ಮೇಲೆ ಪೇಪರ್ ಇರ್ತೀವಿ. ಬಟ್ ಅಟ್ಲೀಸ್ಟ್ ಆ ಪತ್ರಕರ್ತರಿಗೆ ಒಂದು ಇದು ನಾವು ಸರ್ಕಾರ ಕೇಳ್ತೀವಿ. ಯಾವಾಗಲೂ ಸರ್ಕಾರ ನೀವು ನಮ್ಗೆ ಮೆಡಿಕಲ್ ಸೌಲಭ್ಯ ಕೊಡ್ರಿ, ಸರ್ಕಾರ ಕೊಡಬಾರ್ದು. ನಾವು ಯಾವ ಕಂಪ್ನಿ ದುಡಿತೀವಿ ಆ ಕಂಪ್ನಿಗಳು ನಮಗೆಲ್ಲ ಕೊಡ್ಬೇಕು, PF ಕೊಡಬೇಕು, ಗ್ರಾಚ್ಯುಯಿಟಿ ಕೊಡಬೇಕು, ಸರ್ಕಾರ ಕೊಡಬಾರ್ದು. ನಾವು ಕಡತಲ್ಲ ಅಂತ ಹೇಳಿ ನಾವು ಸರ್ಕಾರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನೀವು ಅದನ್ನು ನಾನು ಅದು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಿಲ್ಲ. ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತಿದೆಯಲ್ಲ ಸರ್, ನಮ್ಮ ದೇಶದ 13 ಕಾನೂನುಗಳನ್ನು ರದ್ದುಗೊಳಿಸಿ ಆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಬಂದಿರೋದು. ಅದ್ರ ಒಳಗಡೆ ನಿಮ್ಮದು ಇದೆ, ಪತ್ರಕರ್ತರದ್ದು ಒಂದು ಕೋಡ್ ಇತ್ತಲ್ಲ, ಇದು ಒಂದು ಕಾನೂನು ಇತ್ತಲ್ಲ, ಅದನ್ನು ರದ್ದು ಮಾಡಿ ಇದರಲ್ಲಿ ಆಮೇಲೆ ನಾನು ಅದನ್ನೇ ಹೇಳ್ತಾ ಇರೋದು, ಈ 175 ರೂಪಾಯಿ ವೇತನ ನಿಗದಿ ಮಾಡಿರೋದು. ಎರಡನೇದು 1 ವರ್ಷಕ್ಕೆ ಇದನ್ನ ಗ್ರಾಚ್ಯುಯಿಟಿ ನೀಡಿಸ್ಬಿಟ್ಟು ಕೆಲಸ ಮಾಡುವಂತ ಸಂಸ್ಥೆಗಳಿಗೂ ಕೂಡ ಇದನ್ನು ಅನ್ವಯಿಸಿ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ಪತ್ರಕರ್ತರೆಲ್ಲ, ಸಣ್ಣ ಪತ್ರಕರ್ತರೆಲ್ಲ ಯಾವುದೇ ಸಂಸ್ಥೆಯಲ್ಲಿ ಬರ್ತೀರಾ? ನಾಟ್ ಮೋರ್ ದನ್ 10 ಮೆಂಬರ್ಸ್. ಬಟ್ ಇವತ್ತು ಸಂಸ್ಥೆ ಅನ್ನೋದಕ್ಕೆ ವ್ಯಾಖ್ಯಾನನೇ ಚೇಂಜ್ ಮಾಡಿದ್ದಾರೆ ಸರ್. ಈಗ ಮೊದಲು ಇಷ್ಟು ದಿನ ಇದ್ದದ್ದು 10 ಜನ ಕಾರ್ಮಿಕರಿದ್ರು, ವರ್ಕರ್ ಅಂತ ಹೇಳಿದ್ರು. ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದ್ರೆ ಅದನ್ನ ಇನ್ಸ್ಟಿಟ್ಯೂಷನ್ ಆರ್ ಇಂಡಸ್ಟ್ರಿ ಅಂತ ಕರೀತಾ ಇದ್ರು. 20 ಜನ ವರ್ಕರ್ಸ್ ಇದ್ದು ನಾನ್ ಪವರ್ ಇದ್ರೆ ಅದನ್ನ ಇದು ಇನ್ಸ್ಟಿಟ್ಯೂಷನ್ ಅಂತ ಕರೀತೀವಿ. ಈಗ ಅದನ್ನ 10ರಿಂದ 20 ಮಾಡಿ 20ರಿಂದ 40 ಮಾಡಿಬಿಟ್ಟು ಈ 10-20 ಒಳಗಡೆ ಯಾರೆಲ್ಲ ಬರ್ತಾರೆ ಅವರಿಗೆ ಏನೇನು ಸಿಗಲ್ಲ. ನೋ ESI, ನೋ PF, ನೋ ಮಿನಿಮಮ್ ವೇಜ್, ನೋ ಎನಿ ಶ್ಯೂರಿಟಿ. ಅಷ್ಟು ಅಪಾಯದಲ್ಲಿ ಇದು ಬಂದಿದೆ ಸರ್ ಕೋಡ್. ಆಮೇಲೆ ಇನ್ನೊಂದು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದಾರಲ್ಲ ಸರ್, ಇಷ್ಟು ದಿನ 30 ಜನ, ಇದು 20 ಜನ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ರೆ ಗೌರ್ಮೆಂಟ್ ಲೈಸೆನ್ಸ್ ತಗೋಬೇಕಾಗಿತ್ತು. ಆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಅವರಿಗೆ ಶಾಸನಬದ್ಧ ಹಕ್ಕುಗಳನ್ನು ಕೊಡಬೇಕಾಗಿತ್ತು. ಈಗ ಏನ್ ಮಾಡಿದ್ದಾರೆ ಗೊತ್ತಾ, ಅದನ್ನು 50ಕ್ಕೆ ಹೆಚ್ಚಳ ಮಾಡಿದ್ದಾರೆ. 50ಕ್ಕೆ ಅಂದ್ರೆ ಎನಿ ಕಾಂಟ್ರಾಕ್ಟ್ 49ಕ್ಕೆ ಮಾಡ್ತಾನೆ, ಲೈಸೆನ್ಸ್ ತಗೊಳ್ಳಲ್ಲ. ಅವ್ರಿಗೆ ಇಲ್ಲಿ ಯಾರಿಗೂ ESI, PF ಯಾವುದೂ ಬರಲ್ಲ. ಇಷ್ಟು ಮೋಸದ ಬದಲಾವಣೆಗಳಿದಾವಲ್ಲ, ಇದು ನಮ್ದು ಯಾರ್ದೋ ಫ್ಯೂಚರ್ ಅನ್ನ ಇದು ಮಾಡಲ್ಲ. ಈವನ್ ನೀವು ಹೇಳಿದ್ರಲ್ಲ ಸರ್, ಈ ಏನು ದೊಡ್ಡ ದೊಡ್ಡ ಇದರಲ್ಲಿರುವಂತ ಪತ್ರಕರ್ತರು ಅಂತ, ಅಲ್ಲಿ ಕೂಡ ಇರೋರೆಲ್ಲ ಇದು ಕಾಂಟ್ರಾಕ್ಟ್ ಅಂಡ್ ಔಟ್ಸೋರ್ಸ್ ಇರೋದು. ಪರ್ಮನೆಂಟ್ ಎಂಪ್ಲಾಯೀಸ್ ಇಟ್ಸ್ ಟೋಟಲ್ ಕಮ್ ಡೌನ್. ಅದಕ್ಕೆ ನಾನು ಹೇಳಿದ್ದು ಫಿಕ್ಸ್ಡ್ ಟರ್ಮ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಫಿಕ್ಸ್ಡ್ ಟರ್ಮ್ ಅಂದ್ರೆ ಈಗ ನಿಮ್ಗೊಂದು ಸ್ಕಿಲ್ ಇದೆ, ನೀವು ಕಾಂಟ್ರಾಕ್ಟ್ ಅಲ್ಲಿ ಬರಲ್ಲ, ಯು ಆರ್ ರೆಫ್ಯೂಸ್ ಟು ಕಮ್ ಟು ಅಟೆಂಡ್ ದಿಸ್ ವರ್ಕ್. ಅದಕ್ಕೆ ಅವನೇನ್ ಹೇಳ್ತಾನೆ, ಕಾಂಟ್ರಾಕ್ಟ್ ಅನ್ನೋ ಪದ ತೆಗೆದ್ಬಿಟ್ಟು ಫಿಕ್ಸ್ಡ್ ಟರ್ಮ್ ಅಂತ ಹೇಳ್ತಾನೆ. ಆಯ್ತಪ್ಪ, ನೀನ್ ಪ್ರಾಜೆಕ್ಟ್ ಮೇಲೆ ಬಾ, 1 ವರ್ಷ ಕೆಲಸ ಮಾಡು, ದೆನ್ ಯು ಗೋ. ಈ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆವಾಗ ನಿಮಗೆ ಸೆಕ್ಯೂರಿಟಿ ಯಾವ್ದು ಇರ್ತದೆ? ಓಕೆ, 40 ವರ್ಷದವರೆಗೂ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಓಡಾಡ್ತೀರಾ, ಹಾರಾಡ್ತೀರಾ, ಅಪ್ ಟು 45 ನಿಮ್ಮೆಲ್ಲ ಚೆನ್ನಾಗಿದೆ. 45 ವರ್ಷ ಆದ್ಮೇಲೆ ಏನು ನಿಮ್ದು ಕೆಲಸ? ಯಾರು ಯೋಚನೆ ಮಾಡ್ತಿಲ್ಲ. ಈಗ 15 ಕೋಟಿ ಜನ ಅಬೌವ್ 60 ಇಯರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. 3 ಕೋಟಿ ಜನರಿಗೆ ಪೆನ್ಷನ್ ಬರ್ತಾ ಇದೆ. ಉಳಿದವ್ರು ಏನ್ ಮಾಡ್ಬೇಕು? ಈಗ ನೀವೆಲ್ಲ ರಿಟೈರ್ಡ್ ಆಗ್ತೀರಾ, ಏನ್ ಮಾಡ್ತೀರಾ? ಒಟ್ಟು ಸ್ಯಾಲರೀಸ್ ಏನಾರು ಇದೆಯಾ? ಈಗ ಏನಂತ ವಾದ ಮಾಡ್ತೀರಾ? ಇಷ್ಟ ದಿನ 1991ರ ರಫ್ತು ಕೋರ್ಸ್ ಬ್ರೇಕ್ ಪ್ರಕರಣ ಅಂತಿತ್ತು ಸರ್, ಅದ್ರ ಮೇಲೆ ಮಿನಿಮಮ್ ವೇಜ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು. ಈಗ ಅದು ರದ್ದಾಗಿದೆ. ಇಟ್ಸ್ ನಾಟ್ ಕನ್ಸಿಡರ್ ದ ಸುಪ್ರೀಂ ಕೋರ್ಟ್ ಇದ್ರದ್ದು ಡೈರೆಕ್ಷನ್. ಈಗ ನೀವು ವೇಜ್ ಬೇಕು ಅಂದ್ರೆ ಏನ್ ನಿಮಗೆ ಆಧಾರ ಏನಂತ ಕೇಳ್ತೀರಾ ನೀವು ಮ್ಯಾನೇಜ್ಮೆಂಟ್ ಈ ರೀತಿಯಲ್ಲಿ ಮಾಡಿ.